ಸಚಿವ ಸ್ಥಾನ ಸಿಗದಂತ ಅಸಮಾಧಾನಿತ ಶಾಸಕರು ಬಂಡಾಯದ ಬಾವುಟವನ್ನು ಹಾರಿಸಿದ್ದಾರೆ. ಕೋಲಾರ, ಚಿಕ್ಕಬಳ್ಳಾಪುರದ ಕೈ ಶಾಸಕರು ಸಿಎಂಗೆ ಶಾಕ್ ಕೊಡೋದಕ್ಕೆ ಮುಂದಾಗಿದ್ದಾರೆ. ಹಾಗಾದ್ರೆ ಈ ಅಸಮಾಧಾನಿತರ ಮುಂದಿನ ನಡೆ ಏನು? ಈ ಸ್ಟೋರಿ ನೋಡಿ. ಕಾಂಗ್ರೆಸ್ನಲ್ಲಿ ಆರದ ಅಸಮಾಧಾನಿತ ಶಾಸಕರ ಕಿಚ್ಚು. ಮುಂದಿನ ನಡೆ ಕಂಡುಕೊಳ್ಳಲು ಮುಂದಾದ ಅತೃಪ್ತರು. ಕಾಂಗ್ರೆಸ್ನಲ್ಲಿ ಅಸಮಾಧಾನಿತ ಶಾಸಕರ ಕಿಚ್ಚು ಇನ್ನೂ ಆರಿಲ್ಲ. ಮಂತ್ರಿಗಿರಿ ಸಿಗದೆ ಸಿಡಿದೆದ್ದಿರೋ ಶಾಸಕರ ಅಸಮಾಧಾನ ಇನ್ನೂ ತಣ್ಣಗಾಗಿಲ್ಲ. ಸಚಿವ ಸ್ಥಾನದಿಂದ ವಂಚಿತಗೊಂಡಿರೋ ಶಾಸಕರು ಅಧಿವೇಶನದ ಹೊತ್ತಿನಲ್ಲೇ ಸಿಎಂ ಡಿಕೆ ಶಿವಕುಮಾರ್ಗೆ ಶಾಕ್ ಕೊಡಲು ಮುಂದಾಗಿದ್ದಾರೆ. ನಿಜ, ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಪ್ರಾತಿನಿಧ್ಯ ಸಿಗದಿದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿರುವ ಅಸಮಾಧಾನಿತ ಶಾಸಕರು ಹೈಕಮಾಂಡ್ ಮೇಲೆ ಒತ್ತಡ ಹೇರಲು ಮುಂದಾಗಿದ್ದಾರೆ. ತಮ್ಮ ಮುಂದಿನ ರಾಜಕೀಯ ನಡೆ ಕಂಡುಕೊಳ್ಳೋಕೆ ನಿರ್ಧರಿಸಿದ್ದಾರೆ. ಈ ಕುರಿತು ಚರ್ಚೆ ನಡೆಸಲು ತಂತ್ರಗಾರಿಕೆ ರೂಪಿಸಿದ್ದಾರೆ. ಸೋಮವಾರ ಸಭೆ ಸೇರಲು ನಿರ್ಧರಿಸಿದ್ದಾರೆ. ಸಚಿವರಿಲ್ಲದೆ ಜಿಲ್ಲೆಯ ಅಭಿವೃದ್ಧಿಗೆ ಹಿನ್ನಡೆಯಾಗಲಿದೆ ಅಂತ ಪ್ರತಿಪಾದಿಸಲು ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಅಸಮಾಧಾನಿತ ಶಾಸಕರು ಮುಂದಾಗಿದ್ದಾರೆ. ಈ ಮೂಲಕ ಹೈಕಮಾಂಡ್ ಮೇಲೆ ಒತ್ತಡ ಹೇರಲು ತಂತ್ರ ರೂಪಿಸಿದ್ದಾರೆ. ಈ ಕುರಿತು ಸೋಮವಾರ ಬೆಂಗಳೂರಿನ ಖಾಸಗಿ ಹೋಟೆಲ್ ಒಂದರಲ್ಲಿ ಚರ್ಚೆ ನಡೆಸಲಿದ್ದಾರೆ. ಈ ಮೂಲಕ ಒತ್ತಡ ತಂದು ಮಂತ್ರಿ ಸ್ಥಾನ ಗಿಟ್ಟಿಸಿಕೊಳ್ಳಲು ಪ್ಲಾನ್ ಮಾಡಿದ್ದಾರೆ. ಯಾರು ಅಲ್ಲ, ನಮ್ಮ ಜಿಲ್ಲೆಯಲ್ಲಿ ಎಲ್ಲಾ ಅಧಿಕಾರಗಳನ್ನು ಅನುಭವಿಸಿ ಬೇರೆ ಜಿಲ್ಲೆಗೆ ಹೋಗಿ ಇವತ್ತು ಅಧಿಕಾರ ಅನುಭವಿಸ್ತಕ್ಕಂಥವರು ಅದನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಅದು ಇವತ್ತಿಂದ ಅಲ್ಲ, 30 ವರ್ಷದಿಂದ ಮಾಡ್ತಾರೆ, ಇವತ್ತು ಮಾಡ್ತಾರೆ, ಮುಂದೆನೂ ಮಾಡ್ತಾ ಇರ್ತಾರೆ. ಮುನಿಯಪ್ಪ ಅವರು ಇದರಲ್ಲಿ ಇದ್ದಾರೆ ಅಂತ ನೀವು ಬೇಸರದಿಂದ ಒಂದು ಪ್ರಶ್ನೆ ಮೂಡಿಸಿದ್ರಿ. ಏನು ಮಾಡಕ್ಕಾಗಲ್ಲ, ಗೊತ್ತಿರೋ ವಿಚಾರನೆ. ಈಗ ಮುಂದಿನ ಪ್ಲಾನ್ ಏನ್ ಸರ್? ಯಾಕಂದ್ರೆ ಈಗ ಬಾಗಿಲಂತೂ ಮುಚ್ಚಿದೆ, ಈಗಂತೂ ಏನು ನಾಳೆ ನಾವೆಲ್ಲ ಒಟ್ಟಿಗೆ ಸೇರ್ತೇವೆ. ಸುಮಾರು ಈ ರಾಜ್ಯದ ಎಲ್ಲ ಅತೃಪ್ತರು ಕೂಡ ಸಭೆ ಸೇರ್ತೇವೆ. ಸಭೆ ಸೇರಿ ನಾವು ಯಾವ ರೀತಿ ತೀರ್ಮಾನ ತಗೋಬೇಕು, ನಮ್ಮ ಅನ್ಯಾಯಕ್ಕೆ ನಾವೇನು ಪರಿಹಾರ ಕಂಡುಕೋಬೇಕು ಅಂತ ಎಂಸಿ ಸುಧಾಕರ್, ಎಸ್ ನಾರಾಯಣಸ್ವಾಮಿ ಮೊದಲಾದ ಶಾಸಕರು ಜಿಲ್ಲೆಗಳಿಗೆ ಸಚಿವ ಸ್ಥಾನ ವಂಚಿಸಿರುವುದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದಾರೆ. ಅಸಮಾಧಾನಿತ ಶಾಸಕರ ಬಂಡಾಯದ ಬೆನ್ನಲ್ಲೇ ಪಕ್ಷದ ನಾಯಕರು ಡ್ಯಾಮೇಜ್ ಕಂಟ್ರೋಲ್ಗೆ ಕಸರತ್ತು ಆರಂಭಿಸಿದ್ದಾರೆ. ಶಾಸಕರನ್ನು ಸಮಾಧಾನಪಡಿಸುವ ಪ್ರಯತ್ನಗಳು ತೆರೆಮರೆಯಲ್ಲಿ ನಡೀತಾ ಇವೆ. ಆದರೆ ಇದ್ಯಾವುದಕ್ಕೂ ಕೂಡ ಜಗ್ಗದ ಕೋಲಾರ, ಚಿಕ್ಕಬಳ್ಳಾಪುರ ಭಾಗದ ಅಸಮಾಧಾನಿತ ಶಾಸಕರು ತಮ್ಮ ತಂತ್ರಗಾರಿಕೆಯನ್ನ ತೆರೆಮರೆಯಲ್ಲೇ ಮುಂದುವರೆಸಿದ್ದಾರೆ. ಅದೇನೇ ಇರಲಿ, ಚಿಕ್ಕಬಳ್ಳಾಪುರ ಹಾಗೂ ಕೋಲಾರ ಭಾಗದ ಶಾಸಕರು ಅಧಿವೇಶನ ಹೊತ್ತಿನಲ್ಲೇ ಸಿಎಂ ಡಿಕೆ ಶಿವಕುಮಾರ್ಗೆ ಶಾಕ್ ಕೊಡೋಕೆ ಮುಂದಾಗಿದ್ದಾರೆ. ಅಸಮಾಧಾನಿತರ ಸಭೆಗಳು ಬಂಡೆಗೆ ತಲೆನೋವು ತಂದಿರುವುದಂತೂ ಸುಳ್ಳಲ್ಲ.